ನಮಸ್ತೆ, ನಾನು ಅರವಿಂದ್ ಶರ್ಮಾ, ಸಾಮಾಜಿಕ ಚಳವಳಿಗಾರರು. ಪರಿವಾರ್ ಟಿವಿ, TV3, ನನ್ನೂರು ನ್ಯೂಸು, ಮೈಸೂರು ಎಂ ಅಂತಕ್ಕಂಥ 3 ಫೇಸ್ಬುಕ್, ಯೂಟ್ಯೂಬ್ ಮಾಧ್ಯಮದವರು ನನ್ನ ಫೋಟೋ ಹಾಕ್ಬಿಟ್ಟು ಈಡಿಯಟ್ಗಳು ನನ್ನ ರೀಪ್ಲೇ ತಗೊಳ್ದಲ್ಲ. ಇವರು ನನ್ನನ್ನ ಆತ ವಸೂಲಿಕೋರ ಅಂತ ಹೇಳಿದಾನೆ. ಫೇಸ್ಬುಕ್ ಅಲ್ಲಿ ಇವರು ನನ್ನನ್ನು ರೀಪ್ಲೇ ಕೇಳ್ದಲ್ನೇ ಹಾಕಿದ್ದಾರೆ. ಇವ್ರ ಪತ್ರಿಕೋದ್ಯಮದ ಧರ್ಮ ಗೊತ್ತಿದೆಯಾ ಇವ್ರಿಗೆ? ಈಡಿಯಟ್ಗಳಿಗೆ ಈಡಿಯಟ್ ಅಂತಾನೆ ಬೈತೀನಿ ಇವ್ರಿಗೆ. ಪತ್ರಿಕೋದ್ಯಮ ಓದಿದಾರ ಇವರು? ಯಾವ ಯೂನಿವರ್ಸಿಟಿಲಿ ಓದಿದ್ರಿ ನೀವು? 4 ಜನ ನಿಮಗೆ ತಾಕತ್ತಿದ್ರೆ ನಾಳೆ ಬೆಳಗ್ಗೆ ಪತ್ರಕರ್ತ ಸಂಘಕ್ಕೆ ಬಂದು ಆಯ್ತಾ ಕ್ಯಾಮ್ರಾ ಇಡ್ರಿ ನೋಡೋಣ. ಯೂಟ್ಯೂಬ್ ಚಾನೆಲ್ಗಳನ್ನೆಲ್ಲ ನಿಷೇಧ ಮಾಡಿದೆ ಅಲ್ಲಿ. ಯಾಕೆ? ನಿಮ್ಮ ಅವತಾರಗಳನ್ನ ನೀವು 4 ಜನ ಅವತಾರಗಳು ಏನ್ ಮಾಡಿದ್ರಿ ನೀವು? ಚಿಕ್ಕಬಳ್ಳಾಪುರದಿಂದ ಒಬ್ಬ ದುಡ್ಡು ಕಳ್ಕೊಂಡು ಬಂದಿದ್ರೆ ಅವ್ರ ಪರವಾಗಿ ನಾವು ಬಂದಿದ್ರೆ ಅವ್ರ ವಿರುದ್ಧವಾಗಿ ಬಂದಿದ್ರ ನೀವು? ಎಂಜಿಲ್ ಕಾಸಕ್ಕೆ ಬಂದಿದ್ರೇನ್ರಿ ನೀವು? ನಮಸ್ತೆ, ನಾನು ಅರವಿಂದ್ ಶರ್ಮಾ, ಸಾಮಾಜಿಕ ಚಳವಳಿಗಾರರು. ಇವತ್ತು ನಾನು ಸೈದ್ಧಾಂತಿಕ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ವಿಚಾರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಧೋಗತಿಗೆ ಸಾಗ್ತಾ ಇದೆ ಅಂತ ನಾನು ದನಿ ಎತ್ತುವಂಥ ಕೆಲಸಗಳನ್ನ ಮಾಡಿದೆ. ಈ ವಿಚಾರದಲ್ಲಿ ನಾನು ದಾಖಲಾತಿ ಸಹಿತ ಏನು SC ST ಸ್ಕಾಲರ್ಶಿಪ್ಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಹಾಗೂ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿರ್ತಕ್ಕಂಥ ಸಿಂಡಿಕೇಟ್ ಸದಸ್ಯರ ಬಗ್ಗೆ ಮಾತಾಡ್ತಾ ಬಂದೆ. ಸುದ್ದಿವನ್ ವಾಹಿನಿಯಲ್ಲಿ ನನ್ನದೇ ಆದಂಥ RTA ಹಾಕಿ ಮಾಹಿತಿ ಹಕ್ಕು ಅಡಿನಲ್ಲಿ ಹಾಕಿ ಮಾಹಿತಿಯನ್ನು ತೆಗೆದುಕೊಂಡು, ಈ ಸಂದರ್ಭದಲ್ಲಿ ಯಾರೋ ನನಗೆ ಮಾಹಿತಿ ಹೇಳಿದ್ರು, ಸಿಂಡಿಕೇಟ್ ಸದಸ್ಯರು ಇಬ್ಬರು ಕಾರ್ ಮೇಲ್ಗಡೆ ಸಿಂಡಿಕೇಟ್ ಸದಸ್ಯರು ಕರ್ನಾಟಕ ಸರ್ಕಾರ ಹಾಕೊಂಡು ಓಡಾಡ್ತಿದ್ದಾರೆ ಅಂತ. ಅದು ತಪ್ಪು. ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟು ಸೆಕ್ಷನ್ 51 ಪ್ರಕಾರ ನಂಬರ್ ಪ್ಲೇಟ್ ಮೇಲೆ ಯಾವುದೇ ಜಾಹೀರಾತು ಫಲಕಗಳನ್ನ ಹಾಕೊಳ್ಳಂಗಿಲ್ಲ. ನಂತರ ಅವರು ಮೊನ್ನೆ ಘಟಿಕೋತ್ಸವದಲ್ಲಿ ತಪ್ಪು ಕನ್ನಡದ ವ್ಯಾಕರಣಗಳನ್ನು ಹಾಗೂ ಕಾಗುಣಿತಗಳನ್ನು ಸಿಂಡಿಕೇಟ್ ಸದಸ್ಯರು ತಪ್ಪು ಬರೆದು ಕೊಟ್ಟಿದ್ರು. ಲೆಟರ್ ಹೆಡನ್ನು ಉಪಯೋಗ ಮಾಡಿದ್ರು, ಅದನ್ನು ಉಪಯೋಗ ಮಾಡಿಕೊಳ್ಳಂಗಿಲ್ಲ. ಅದು ಇವರು ನಾಮಿನೇಟೆಡ್ ಅಧಿಕಾರೇತರ ಸದಸ್ಯರು. ಇವರು ಅಧಿಕಾರೇತರ ಸದಸ್ಯರು ಮೊಹರುಗಳನ್ನಾಗಲಿ, ವಿಸಿಟಿಂಗ್ ಕಾರ್ಡನ್ನಾಗಲಿ ಹಾಗೂ ಲೆಟರ್ ಹೆಡ್ನಾಗಲಿ ಯಾವುದನ್ನು ಉಪಯೋಗಿಸಂಗಿಲ್ಲ, ಗಾಡಿಗಳ ಮೇಲೆ ಬರ್ಸ್ಕೊಳ್ಳಂಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಕಾನೂನು. ಅದಕ್ಕೆ ಸುದ್ದಿವನ್ ವಾಹಿನಿಗೆ ನಾನು ಬೆಳಗ್ಗೆ ರಿಪ್ಲೈ ಕೊಟ್ಟಿದ್ದೀನಿ. ಇನ್ನೊಂದು 3 ಚಾನಲ್, ಯೂಟ್ಯೂಬ್ ಚಾನಲ್ಗಳು ನಾನು ಯಾಕೆ ಸುದ್ದಿವನ್ ವಾಹಿನಿಗೆ ಕೊಟ್ಟಾದ್ಮೇಲೆ ಅವ್ರಿಗೆ ರಿಪ್ಲೈ ಕೊಟ್ಟರು. ಅದೇನು ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ. ತಾಕತ್ತಿದ್ರೆ ಹಾಕ್ಲಿ ಅಂತ. ನಾನೇನು ಜಾತಿ ಬಗ್ಗೆ ಗೌರವ ಕೊಡೋನು, ನನಗೆ ಅವ್ರು ಯಾವ ಜಾತಿ ಅಂತಲೂ ಗೊತ್ತಿಲ್ಲ. ಸಿಂಡಿಕೇಟ್ ಸದಸ್ಯ ಕ್ಯಾತ್ನಹಳ್ಳಿ ನಾಗರಾಜು. ಮೊನ್ನೆ ಈ ವಿಚಾರವಾಗಿ ನಾನು ಇವ್ರಿಗೆ ಕೊಟ್ಟಾದ್ಮೇಲೆ ಇವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ಇವರು ಈ ವಿಚಾರ ತಗೊಂಡು ಇವರು ಪರಿವಾರ್ ಟಿವಿ, TV3, ನನ್ನೂರು ನ್ಯೂಸು, ಮೈಸೂರು ಎಂ ಅಂತಕ್ಕಂಥ 3 ಫೇಸ್ಬುಕ್, ಯೂಟ್ಯೂಬ್ ಮಾಧ್ಯಮದವರು ನನ್ನ ಫೋಟೋ ಹಾಕ್ಬಿಟ್ಟು ಈಡಿಯಟ್ಗಳು ನನ್ನ ರೀಪ್ಲೇ ತಗೊಳ್ದಲ್ಲ. ಇವರು ನನ್ನನ್ನು ಆತ ವಸೂಲಿಕೋರ ಅಂತ ಹೇಳಿದ್ದಾನೆ ಹಾಗೂ ನನ್ನನ್ನು ಬೇರೆ ಏನೋ ಪದ ಬಳಕೆ ಹೇಳಿದ್ದಾನೆ. ಅದನ್ನು ಇವರು ಫೇಸ್ಬುಕ್ಕಲ್ಲಿ ಇವರು ನನ್ನನ್ನು ರೀಪ್ಲೇ ಕೇಳ್ದಲ್ಲೇ ಹಾಕಿದ್ದಾರೆ. ಇವ್ರ ಪತ್ರಿಕೋದ್ಯಮದ ಧರ್ಮ ಗೊತ್ತಿದೆಯಾ ಇವ್ರಿಗೆ? ಈಡಿಯಟ್ಗಳಿಗೆ ಈಡಿಯಟ್ ಅಂತಾನೆ ಬೈತೀನಿ ಇವ್ರಿಗೆ. ಪತ್ರಿಕೋದ್ಯಮ ಓದಿದಾರ ಇವರು? ಯಾವ ಯೂನಿವರ್ಸಿಟಿಲಿ ಓದಿದ್ರಿ ನೀವು? 4 ಜನ ಅದೇ ಯೂಟ್ಯೂಬ್ ಚಾನಲ್ ಇಟ್ಕೊಂಬಿಟ್ಟು ನೀವು ನನ್ನ ಫೋಟೋ ಹಾಕ್ಬಿಟ್ಟು ಬಿಟ್ಬಿಟ್ರೆ ಏನು ಎದುರ್ಕೊಬಿಡ್ತೀನ? ರೇ, ನಿಮಗೆ ತಾಕತ್ತಿದ್ರೆ ನಾಳೆ ಬೆಳಗ್ಗೆ ಪತ್ರಕರ್ತ ಸಂಘಕ್ಕೆ ಬಂದು ಆಯ್ತಾ ಕ್ಯಾಮ್ರಾ ಇಡ್ರಿ ನೋಡೋಣ. ಯೂಟ್ಯೂಬ್ ಚಾನಲ್ಗಳನ್ನೆಲ್ಲ ನಿಷೇಧ ಮಾಡಿದೆ ಅಲ್ಲಿ. ಯಾಕೆ? ನಿಮ್ಮ ಅವತಾರಗಳನ್ನು ನೀವು 4 ಜನ ಅವತಾರಗಳು ಏನು ಮಾಡಿದ್ರಿ? ನೀವು ಏನು ಮಾಡಿದ್ರಿ? ಚಿನ್ನತಂಬಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರದಿಂದ ಒಬ್ಬ ದುಡ್ಡು ಕಳ್ಕೊಂಡು ಬಂದಿದ್ರೆ ಅವ್ರ ಪರವಾಗಿ ನಾವು ಬಂದಿದ್ರೆ ಅವ್ರ ವಿರುದ್ಧವಾಗಿ ಬಂದಿದ್ರ ನೀವು? ಎಂಜಿಲ್ ಕಾಸಕ್ಕೆ ಬಂದಿದ್ರೇನ್ರಿ ನೀವು? ಅವ್ನ ಪರವಾಗಿ ಬಂದಿದ್ರಲ್ರಿ, ಎಂಜಿಲ್ ಕಾಸಕ್ಕೆ ಬಂದಿದ್ರ ನೀವು? ಮಾನ ಮರ್ಯಾದೆ ಏನಾರು ಇದೆಯಾ ನಿಮಗೆ? ಇದೇ ಲಾಸ್ಟ್ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮಗೆ. ಯಾವುದೇ ಕಾರಣಕ್ಕೂ ಮಾಡಬೇಕಾದ್ರೆ ಪೂರ್ವಾಪರಾಧ ಏನ್ರಿ ಕೇಳಿದ್ರಿ ನೀವು? ಸಿಂಡಿಕೇಟ್ ಸದಸ್ಯರನ್ನ ಕಾರ್ಗೆ ವೈಲೇಷನ್ ಮಾಡ್ತಿದ್ದೀರಾ ಅಂತ ಏನಾರು ಕೇಳಿದ್ರೇನ್ರಿ? ಕಾಗುಣಿತ ತಪ್ಪು ಬರ್ದಿದ್ದೀರಾ ನೀವು? ಎಮ್ ಎ ಮಾಡಿದಿರಲ್ಲ ಅಂತ ಕೇಳಿದ್ರೇನ್ರಿ? ಅವ್ರು ಹೇಳಿದ್ರು ವಸೂಲಿಕೋರ ಅಂತ. ಇವ್ರು ಹಂಗೇನೆ ವಸೂಲಿಕೋರ ಅಂತ ಹಾಕ್ಬಿಟ್ರು. ಒಂದೇ ಪ್ಯಾಟ್ರನ್ನು ಫೇಸ್ಬುಕ್ಕಲ್ಲಿ ಫೋಟೋ ತಗೊಂಡ್ರು, ಒಂದೇ ಪ್ಯಾಟ್ರನ್ 4 ಜನನೂ ಹಾಕ್ಬಿಟ್ರು. ನಾನು ಫೋನ್ ಮಾಡಿದ್ದೀನಪ್ಪ, ನೀನು ನನಗಿಂತ ಜೂನಿಯರ್ ಇದೆಯಾ ನೀನು? ನೀವು 4 ಜನನೂ ಆಯ್ತಾ? ಕುವೆಂಪುನಗರ ಸ್ಟೇಷನ್ ಮುಂದೆ ಬಂದು ಏನು ಹೇಳ್ದೆಯಪ್ಪ ನೀನು? ಏನು ಹೇಳ್ದೆ? ಆ ಹುಡುಗಂಗೆ ಚಿನ್ನ ಕಳ್ಕೊಂಡು ಅವನಿಗೆ ಸ್ಟೇಷನ್ಗೆ ಏನಾರು ನೀನು ಬಂದು ಚಿನ್ನ ಇಡೋಕ್ಕೂ ಮುಂಚೆ ಹೇಳಿದ್ಯಾ ಅಂತ ಅಂದಿನಪ್ಪ ನೀನು? ನೈತಿಕತೆ ಏನಾರು ಇದೆಯಾ ನಿನಗೆ? ಕಳ್ತನ ಮಾಡೋರು ಪರವಾಗಿ ಬಂದ್ರ ನೀವು 4 ಜನನೂ? ಏನು ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ಬಿಟ್ಟ ತಕ್ಷಣ ಏನು ಎದುರ್ಕೊಂಡ್ಬಿಡ್ತಾರಾ? ಸ್ವಲ್ಪ ನೀವೇನು ಪತ್ರಕರ್ತ ಸಂಘದಲ್ಲಿ ನೀವೇನಾದ್ರು ಮೆಂಬರ್ ಆಗಿದ್ದೀರಾ? ನೀವು ಪತ್ರಿಕೋದ್ಯಮ ಓದಿದ್ದೀರಾ? ನೀವು
ಇವೆಲ್ಲ ನನ್ನ ಹತ್ರ ಆಟಗಳು ಬೇಡ ಆಯ್ತಾ. ನೀವು ಏನು ಅಂದ್ಬಿಟ್ಟು ಸಮಾಜಕ್ಕೆ ತೋರಿಸ್ಬಿಡ್ತೀನಿ, ಹುಷಾರ್. ನನ್ನನ್ನು ರೀಪ್ಲೇ ತಗೊಳ್ದಲ್ಲೇ ನಾಟಕ ಆಡ್ತಿದ್ದೀರಾ ನೀವು. ನಾನು ಬರ್ಬೇಕಾ ನಿಮ್ಮ ಹತ್ರ ರೀಪ್ಲೇ ಕೊಡೋದಕ್ಕೆ? ನಾನು ಮೇಲ್ ಬಿದ್ದು ನಿಮಗೆ ಕೊಟ್ಟಿದ್ರೆ, ನ್ಯೂಸ್ ಕೊಟ್ಟಿದ್ರೆ ನೀವು ಬೇರೆಯವ್ರ ಹತ್ರ ರೀಪ್ಲೇ ತಗೋಬೇಕು. ಅವ್ರು ಮೇಲ್ ಬಿತ್ತಾನೆ ರೀಪ್ಲೇ ನ್ಯೂಸ್ ಕೊಟ್ಟಿರೋದು. ನಾನು ಸ್ಪಷ್ಟೀಕರಣ ಕೇಳ್ಬೇಕು ತಾನೆ. ಫೋಟೋ ತಗೊಂಡು ಹಾಕ್ಬಿಟ್ರು ದೊಡ್ಡದಾಗಿ, ಏನು ಹೆದರ್ಕೊಬಿಡ್ತಾರೆ. ಪ್ರಜಾಪ್ರಭುತ್ವ ಎಲ್ಲದನ್ನು ಸ್ವೀಕಾರ ಮಾಡ್ತೀನಿ ಆಯ್ತಾ. ಈ ಥರ ಚಾಲೆಂಜ್ ಹಾಕೊಂಡು ಪಬ್ಲಿಕ್ ಡ್ಯಾಮೇಜ್ ಮಾಡ್ತೀನಿ ಅಂತ ಹೋದರೆ ನನಗೂ ಗೊತ್ತಪ್ಪ ಪಬ್ಲಿಕ್ ಡ್ಯಾಮೇಜ್ ಮಾಡೋದು ನಿಮ್ಗಳಿಗೆ. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಇನ್ನೂ ಈಗ ಹೆಜ್ಜೆ ಇಡ್ತಾ ಇದ್ದೀರಾ, ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ.